ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಮೊಳಕೆ ಕಟ್ಟಿರುವ ಹೆಸರು ಕಾಳಿನಲ್ಲಿ ಸಲಾಡ್ ಮಾಡೋಣ. ಸಮ್ಮರ್ಗೆ ತುಂಬಾ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ಹಸಿರು ಕಾಳನ್ನು ಹೆಚ್ಚಾಗಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳನ್ನು ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೆನಿಫಿಟ್ ಕೂಡ ತುಂಬಾ ಇದೆ. ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳಿನಲ್ಲಿ ಮಾಡುವಂತಹ ಸಲಾಡ್ಗೆ ಬೇಕಾಗಿರುವಂಥ ಪದಾರ್ಥಗಳು: ಹಸಿರು ಕಾಳು ತಗೊಂಡಿದ್ದೀನಿ, ಮೊಳಕೆ ಬರಿಸಿರುವಂಥದ್ದು. ದೇಹವನ್ನು ತಂಪಾಗಿರಿಸಲು ಹಸಿರು ಕಾಳು ತುಂಬಾ ಸಹಾಯಕಾರಿ ಕೆಲಸ ಮಾಡುತ್ತೆ. ಅದರಲ್ಲೂ ಮೊಳಕೆ ಬರಿಸಿ ತಿನ್ನುವಂತಹ ಈ ಕಾಳಿಗೆ ತುಂಬಾ ಅದ್ಭುತವಾದಂಥ ಔಷಧೀಯ ಗುಣಗಳು ಕೂಡ ಇವೆ. 1 ಕಪ್ ಆಗುವಷ್ಟು ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಸೌಂತೆಕಾಯಿ 1 ಕಪ್. 1 ಕಪ್ ಆ್ಯಪಲ್ ತಗೊಂಡಿದ್ದೀನಿ. ಈ ರೀತಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಕ್ಯಾರೆಟ್ ತಗೊಂಡಿದ್ದೀನಿ. ನಿಂಬೆಹಣ್ಣು ಸ್ವಲ್ಪ. ರುಚಿಗೆ ಪೆಪ್ಪರ್ ಪೌಡರ್. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ತಗೊಂಡಿದ್ದೀನಿ. 1 ಬಟ್ಲು ತಗೊಂಡಿದ್ದೀನಿ. ಬಟ್ಲಿಗೆ ಹಸಿರು ಕಾಳು ಹಾಕೋತಾ ಇದ್ದೀನಿ. ರುಚಿಗೆ ಹಾಗೂ ಖಾರಕ್ಕೆ ಕಾಳು ಮೆಣಸಿನ ಪೌಡರ್ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನ್. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಜೀರ್ಣಾಂಗ ಕ್ರಿಯೆಗೆ ಉತ್ತಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೂ ಈ ರೀತಿ ಮೊಳಕೆ ಕಟ್ಟಿರುವಂಥ ಹಸಿರು ಕಾಳನ್ನು ಬಳಸುವಾಗ ನಿಂಬೆಹಣ್ಣನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಕ್ಯಾರೆಟ್ ಹಾಕೋತಾ ಇದ್ದೀನಿ. ಸೌಂತೆಕಾಯಿ, ದಾಳಿಂಬೆ ಹಣ್ಣು ಹಾಕೋತಾ ಇದ್ದೀನಿ. ಹಾಗೆಯೇ ಸೇಬು ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಯಾವ್ದು ಬೇಕಾದರೂ ಕೂಡ ಯೂಸ್ ಮಾಡಬಹುದು. ಹಣ್ಣುಗಳನ್ನು ಕೂಡ ನಮಗೆ ಯಾವ ಹಣ್ಣುಗಳು ಇಷ್ಟನೋ ಅದನ್ನು ಕೂಡ ಆ್ಯಡ್ ಮಾಡಬಹುದು. ಪೈನಾಪಲ್ ಆ್ಯಡ್ ಮಾಡಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದರೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಾರ ಹೆಚ್ಚು ಇಷ್ಟಪಡೋರು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ. ಬೇಸಿಗೆ ಟೈಮಲ್ಲಿ ಊಟ ಜಾಸ್ತಿ ಸೇರೋದಿಲ್ಲ. ಈ ರೀತಿ ಸಲಾಡ್ನ ಮಾಡಿಕೊಡೋದ್ರಿಂದ ವಿಟಮಿನ್ ಕೂಡ ಸಿಗುತ್ತೆ. ಆರಾಮಾಗಿ ಹೆಲ್ದಿಯಾಗಿ ಕೂಡ ಇರಬಹುದು. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಆರಾಮಾಗಿ ಕೊಡಬಹುದು. ತುಂಬಾ ವಿಟಮಿನ್ಸ್ ಸಿಗುತ್ತೆ. ಆರಾಮಾಗಿ ತಿನ್ನಬಹುದು. ಯಾವುದೇ ಕಷ್ಟ ಅಂತ ಏನು ಅನಿಸೋದಿಲ್ಲ. ವಾರಕ್ಕೆ ಈ ರೀತಿ ನಾವು ಸಲಾಡ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರಬಹುದು. ಲಂಚ್ ಬಾಕ್ಸ್ಗೂ ಕೂಡ ಈ ರೀತಿ ಸಲಾಡ್ನ ಮಾಡಿ ಕಳಿಸ್ಬಹುದು. ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಹೆಲ್ದಿಯಾದಂತಹ ಮೊಳಕೆ ಕಟ್ಟಿರುವಂತಹ ಹಸಿರು ಕಾಳಿನ ಸಲಾಡ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ರುಚಿಕರವಾದ ಅಡುಗೆಗಳಿಗಾಗಿ, ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.